was surprised to hear from sir that you are learning about micro teaching and fine arts theatre. So I myself didn't know what it was, and I was taking some feedback from sir. So micro teaching, I'm told, is about learning the art of teaching and probably multitasking while teaching. So that's a very good thing, because here it's not just about teaching a subject or talking on the text of that subject, but it's also ಫೋಕಸ್ ಮಾಡಿದೆ ಅಂತ ಹೇಳಿದ್ರೆ ಧ್ವನಿಯ ಮೇಲೆ ಮತ್ತು ಬಾಡಿ ಲ್ಯಾಂಗ್ವೇಜ್ ಮೇಲೆ ಈ ಥರದ ಮೇಲೆ ಹೆಚ್ಚು ಫೋಕಸ್ ಮಾಡಿದೆ. ನನ್ನ ಉದ್ದೇಶ ಇಲ್ಲಿ ನೀವು ಈಗ 4 ಟೀಮು 4 ಸ್ಕ್ರಿಪ್ಟ್ ಅನ್ನ ತಗೊಂಡು ಅಭಿನಯ ಮಾಡ್ತಾ ಇದ್ದೀರಿ. ನನ್ನ ಉದ್ದೇಶ ನಿಮ್ಮನ್ನ ಆಕ್ಟ್ ಮಾಡಬೇಕು, ನಟ ನಟಿಯರನ್ನು ಮಾಡಬೇಕು ಅನ್ನೋದಲ್ಲ. ಅದ್ರ ಮೂಲಕ ನೀವು ಪಾಠವನ್ನ ಹೇಗೆ ಮಾಡಬಹುದು ಧೈರ್ಯವಾಗಿ, ಕಾನ್ಫಿಡೆನ್ಸ್ ಇಂದ, ಅಥವಾ ಹೇಗೆ ಅರ್ಥೈಸಬಹುದು ಮಕ್ಕಳಿಗೆ ನೀವು ಪಾಠ ಮಾಡುವಾಗ ಅನ್ನುವಂಥ ಉದ್ದೇಶವನ್ನ ಇಟ್ಕೊಂಡು ಧ್ವನಿ ನಾನು ಪದೇ ಪದೇ ಹೇಳ್ತಿದ್ದೆ, ಇಲ್ಲ ಕೇಳಿಸ್ತಾ ಇಲ್ಲ, ಇನ್ನೂ ಗಟ್ಟಿ ಹೇಳ್ಬೇಕು, ಇನ್ನೂ ಸರಿಯಾಗಿ ನಿಂತ್ಕೊಳ್ಬೇಕು, ನಿಂತ ಸ್ಟೈಲ್ ಸರಿ ಇಲ್ಲ ಅಂತ ಈ ತರದ್ದು ನಾನು ಮತ್ತೆ ಮತ್ತೆ ಹೇಳ್ತಿದ್ದೆ. ಹಾಗಾಗಿ ಅದರ ಪ್ರಯತ್ನನೂ ಆಗಿದೆ. ಇದು ಧ್ವನಿಯನ್ನ ಗಟ್ಟಿಯಾಗಿ ಮಾತಾಡುವಂಥದ್ದು ಮತ್ತು ಧ್ವನಿಯ ಏರಿಳಿತಗಳು